ಅತ್ತೆ ಮಾವನ ದುಡಿಮೆಯನ್ನ ತಿನ್ಕೊಂಡ್ ಬಿದ್ದಿದ್ದೀಯಾ ಎಂದು ಕಾಟ ಕೊಡುತ್ತಿದ್ದ ಅತ್ತೆ ಮನೆಯವರಿಗೆ ಪಾಠ ಕಲಿಸಿದ ಸೊಸೆ. ತಿಂಡಿ ತಿನ್ನುತ್ತಿದ್ದ ಅತ್ತೆ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದ ಸೊಸೆಯನ್ನು ಕರೆಯುತ್ತಾ, ಚೀಟಿ ಬರೆಯೋದಕ್ಕೆ ಹೇಳಿದ್ನಲ್ಲ, ಬರ್ದಿದ್ರೆ ತಗೊಂಡ್ ಬಾ ಎಂದು ರಾಜಿ ಅತ್ತೆ ಹೇಳಿದ್ದನ್ನು ಕೇಳಿ ಅಡುಗೆ ಮನೆಯಿಂದ ಬಂದೆ ಅತ್ತೆ ಎಂದು ಹೇಳಿ ಒದ್ದೆಯಾಗಿದ್ದ ತನ್ನ ಕೈಗಳನ್ನ ಒರೆಸಿಕೊಂಡು ತಾನು ಬರೆದಿದ್ದ ಸ್ಲಿಪ್ಪನ್ನು ತಂದು ಅತ್ತೆಗೆ ಕೊಟ್ಟಾಗ ಅದನ್ನು ನೋಡಿದ ರಾಜಿ ಅತ್ತೆ, ಇದ್ಯಾಕ್ ಬೇಳೆ 1 kg ಬರ್ದಿದ್ಯಾ, ತುಪ್ಪ ಅರ್ಧ kg ಬರ್ದಿದ್ಯಾ, ಯಾರ್ ತಿಂತಾರಂತ ಹೇಳಿ ಇಷ್ಟೊಂದು ಬರ್ದಿದ್ಯಾ, ಈ ಸಲ ತುಪ್ಪ ಯಾಕೆ ಜಾಸ್ತಿ ಬರ್ದಿದ್ಯಾ, ಪ್ರತಿ ತಿಂಗಳು ಇದೇ ರೀತಿ ರೇಷನ್ ತರ್ತಾ ಇದ್ದಿದ್ದ, ಈ ಸಲ ಇಲ್ಲದೆ ಇರೋ ವಿಚಿತ್ರಗಳು ಶುರು ಮಾಡಿದ್ಯಾ ಎಂದು ಅತ್ತೆ ಹೇಳಿದ್ದನ್ನು ಕೇಳಿ ಸೊಸೆ ಹೇಳ್ತಾಳೆ, ಅತ್ತೆ ಅದು ಹಾಗಲ್ಲ ಅತ್ತೆ, ಬೇಳೆ ಸ್ವಲ್ಪ ಕಮ್ಮಿ ಅನಿಸ್ತು, ಮಧ್ಯಾಹ್ನಕ್ಕೆ ಅವರಿಗೂ ಟಿಫನ್ ಕಟ್ಕೊಡ್ಬೇಕು, ಹಾಗಾಗಿ ಬೇಳೆ ಸಾಕಾಗೋದಿಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಬರ್ದೆ. ಇನ್ನು ತುಪ್ಪ, ಸಿಂಚುಗೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಟ್ರೆ ಹೊಟ್ಟೆ ತುಂಬ ಊಟ ಮಾಡ್ತಾಳೆ. ಇನ್ನು ಮನೆಯಲ್ಲಿ ಸಿಹಿ ಮಾಡಿದಾಗಲೆಲ್ಲ ತುಪ್ಪ ಬೇಕಾಗುತ್ತೆ, ಹಾಗಾಗಿ ತುಪ್ಪ ಸಾಲೋದಿಲ್ಲ, ಅದಕ್ಕೆ ಈ ಸಲ ಒಂದೆರಡು ವಸ್ತುಗಳನ್ನ ಜಾಸ್ತಿ ಬರ್ದಿದ್ದೀನಿ ಎಂದು ಸೊಸೆ ಅತ್ತೆಯ ಬಳಿ ಹೇಳಿದ್ದನ್ನು ಕೇಳಿ ಅತ್ತೆ ಹೇಳ್ತಾರೆ, ನೀನು ನನಗೆ ಲೆಕ್ಚರ್ ಕೊಡೋದನ್ನ ಬಿಡು, ಈ ಮನೆಗೆ ಏನ್ ತರಬೇಕು ಏನ್ ತರಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ನಿನ್ನಿಂದ ಅದನ್ನ ಕಲಿಯೋ ಅವಶ್ಯಕತೆ ನನಗಿಲ್ಲ, ಈ ಮನೆಗೋಸ್ಕರ ನಾವು ಪಟ್ಟಿರೋ ಕಷ್ಟ ನಮಗ್ ಗೊತ್ತು, ಇಷ್ಟ ಬಂದಂಗೆ ಖರ್ಚು ಮಾಡೋದಕ್ಕೆ ನಾನೇನು ದುಡ್ಡಿನ ಮರ ಹಾಕಿದ್ದೀನ, ಹೊರಗೆ ಹೋಗಿ ಕಷ್ಟಪಟ್ಟು ದುಡಿದರೆ ತಾನೇ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಏನು ಅಂತ ಹೇಳಿ, ಇಷ್ಟು ವರ್ಷದಿಂದ ಎಷ್ಟು ಅಚ್ಚುಕಟ್ಟಾಗಿ ಮನೆನ ನಡ್ಸ್ಕೊಂಡು ಬಂದೆ ನಾನು, ಈಗ ನೀನು ಬಂದು ಇಲ್ಲಸಲ್ಲದ ರೂಲ್ಸ್ಗಳನ್ನ ಮಾಡಬೇಡ, ನಾನು ಹೇಳಿದಷ್ಟು ನೀನು ಮಾಡು ಎಂದು ಹೇಳಿ ಮಗನ ಜೊತೆ ಮಾರ್ಕೆಟ್ಗೆ ಹೋಗುತ್ತಾರೆ. ಅತ್ತೆ ಹೇಳಿದ ಮಾತನ್ನು ಕೇಳಿ ಸೊಸೆ ಕೂಡ ಏನು ಮಾತನಾಡದೆ ಸುಮ್ಮನಾಗ್ಬಿಡ್ತಾಳೆ. ಇನ್ನು ಮದುವೆಯಾದನಿಂದ ಮನೆಯಲ್ಲಿ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಅತ್ತೆ ಸೊಸೆಯನ್ನು ಕಸಕ್ಕಿಂತ ಕಡೆಯಾಗಿ ನೋಡುತ್ತಿದ್ರು. ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಇಬ್ಬರ ಮಧ್ಯೆ ಜಗಳಗಳಾಗುತ್ತಿತ್ತು. ಅವಳ ಅತ್ತೆ ಎಷ್ಟೇ ಜಗಳ ಮಾಡಿದರೂ ಅವಳು ಮಾತ್ರ ಏನು ಮಾಡುತ್ತಿರಲಿಲ್ಲ. ತನ್ನ ಗಂಡನಿಗೋಸ್ಕರ ಅವಳು ಎಲ್ಲವನ್ನು ಸಹಿಸಿಕೊಂಡು ಹೋಗುತ್ತಿದ್ಲು. ಯಾಕೆಂದ್ರೆ ಹೆಚ್ಚಾಗಿ ಮನೆ ನಡೆಯುತ್ತಿದ್ದು ರಾಜಿ ಮಾವನ ದುಡಿಮೆಯಿಂದ. ರಾಜಿ ಮಾವ ಗೌರ್ಮೆಂಟ್ ಕೆಲಸದಲ್ಲಿದ್ರು, ಆದರೆ ಅವಳ ಗಂಡ ಮಾತ್ರ ಚಿಕ್ಕದಾದ ಒಂದು ಫ್ಯಾನ್ಸಿ ಸ್ಟೋರ್ ಅನ್ನು ಇಟ್ಟುಕೊಂಡಿದ್ದ. ಅದರಲ್ಲಿ ಬರುತ್ತಿದ್ದ ದುಡಿಮೆ ಅವನ ಅಂಗಡಿಯ ಬಾಡಿಗೆ ಕಟ್ಟಲು ಸರಿ ಹೋಗುತ್ತಿತ್ತು. ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸುವಷ್ಟು ದುಡಿಮೆ ಅವನಿಗೆ ಇರಲಿಲ್ಲ. ಹಾಗಾಗಿ ಮನೆಯಲ್ಲಿ ಸೊಸೆ ಹಾಗೂ ಮಗನದ್ದು ಏನೂ ನಡೆಯುತ್ತಿರಲಿಲ್ಲ. ಇದೆಲ್ಲ ಕಾರಣಗಳಿಂದ ರಾಜಿ ಕೂಡ ಮನೆಯಲ್ಲಿ ಯಾರೇ ಎಷ್ಟೇ ಮಾತನಾಡಿದರೂ ಅವಳು ಎಲ್ಲವನ್ನೂ ಸಹಿಸಿಕೊಂಡು ಹೋಗುತ್ತಿದ್ಲು. ರಾಜಿ ತಂದೆಗೆ 2 ಹೆಣ್ಣು ಮಕ್ಕಳು. ಇನ್ನು ರಾಜಿ ಈ ಮದುವೆಗೆ ಒಪ್ಪಿಕೊಂಡಿರಲಿಲ್ಲ. ರಾಜಿ ಓದಿರುವ ಹುಡುಗಿ, ಅವಳು ಕೂಡ ಓದಿರೋ ಹುಡುಗನನ್ನೇ ಬಯಸುತ್ತಿದ್ಲು. ಆದರೆ ಅವಳ ಹಣೆಬರಹ, ಮನೆಯ ಪರಿಸ್ಥಿತಿ ತುಂಬಾನೇ ಕೆಟ್ಟದಾಗಿತ್ತು. ಅವಳ ಅಕ್ಕ ಮಾನಸಿಕ ರೋಗಿಯಾಗಿದ್ಲು. ಹಾಗಾಗಿ ಅವಳ ತಂದೆ ತಾಯಿ ಮಗಳನ್ನೇ ನೋಡಿ ದಿನ ಕೊರಗುತ್ತಿದ್ರು. ರಾಜಿ ತಂದೆ ಕಷ್ಟಪಟ್ಟು ದುಡಿದು ಮಗಳನ್ನ ಓದಿಸಿದ್ರು. ಆದರೆ ಅವಳಿಗೆ ಮದುವೆ ಆಗೋ ಗಂಡನ ಓದು ಬರಹ ಅಷ್ಟಕ್ಕಷ್ಟೇ ಇತ್ತು. ಅವಳನ್ನು ನೋಡಲು ಹುಡುಗನ ಕಡೆಯವರು ಬಂದಾಗ ಅವಳ ಅತ್ತೆ ತನ್ನ ಮಗನನ್ನು ಹೊಗಳುತ್ತಾ, ನಮ್ಮ ಮನೆಯಲ್ಲಿ ನಾವಿರೋದು 3 ಜನ, ನನ್ನ ಮಗ ದುಡಿಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ, ನಮ್ಮ ಮನೆಗೆ ಬಾಡಿಗೆ ಬರುತ್ತದೆ, ಇನ್ನು ನಮ್ಮನೆಯವರಿಗೆ ಗೌರ್ಮೆಂಟ್ ಕೆಲಸ, ನನಗೂ ಒಬ್ಬನೇ ಮಗ, ನನ್ನ ಮಗ ಅಂಗಡಿಯಲ್ಲಿ ದುಡಿತಾನೆ, ನಿಮ್ಮ ಮಗಳು ನಮ್ಮ ಮನೆಗೆ ಸೊಸೆಯಾಗಿ ಬಂದ್ರೆ ರಾಣಿಯಾಗಿರ್ತಾಳೆ ಎಂದು ಹೇಳಿದ್ದನ್ನು ಕೇಳಿ ರಾಜಿ ತಂದೆ ಕೂಡ ಅವರು ಇರುವ ಪರಿಸ್ಥಿತಿಯನ್ನು ನೋಡಿ ಈ ಮದುವೆಗೆ ಒಪ್ಪಿಗೆ ಕೊಡ್ತಾರೆ. ರಾಜಿ ಕೂಡ ಏನು ಮಾಡದ ಪರಿಸ್ಥಿತಿ. ಮನೆಯಲ್ಲಿ ಅಕ್ಕ ಬೇರೆ ಈ ಪರಿಸ್ಥಿತಿಲಿ ಇದ್ದಾಳೆ. ಅಂತಹದರಲ್ಲಿ ತಂದೆ ತಾಯಿಗೆ ಭಾರವಾಗಬಾರದು ಎಂದು ಹೇಳಿ ಬಂದ ಸಂಬಂಧವನ್ನು ತಂದೆ ಹೇಳಿದ ಹಾಗೆ ಮನೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವಳು ಕೂಡ ಮದುವೆಗೆ ಒಪ್ಪಿಗೆ ಕೊಡ್ತಾಳೆ. ರಾಜಿ ಮದುವೆಯಾಗಿ ತನ್ನ ಅತ್ತೆ ಮನೆಗೆ ಬಂದ ಒಂದೇ ತಿಂಗಳಿಗೆ ಅತ್ತೆ ತನ್ನ ಬುದ್ಧಿಯನ್ನು ತೋರಿಸ್ಬಿಡ್ತಾರೆ. ದಿನೇ ದಿನೇ ಒಂದಲ್ಲ ಒಂದು ವಿಷಯಕ್ಕೆ ಏನಾದರೂ ಒಂದು ಹೇಳುತ್ತಲೇ ಇರ್ತಿದ್ರು.
ಮೊದಮೊದಲು ಅವಳಿಗೂ ಏನೂ ಅರ್ಥವಾಗುತ್ತಿರಲಿಲ್ಲ. ಆದರೆ ದಿನ ಕಳೆದ ಹಾಗೆ ಅಲ್ಲಿ ನಡೆಯುತ್ತಿದ್ದ ಪ್ರತಿಯೊಬ್ಬರ ವರ್ತನೆಯೂ ಅವಳಿಗೆ ಅರ್ಥವಾಗುತ್ತಾ ಬರ್ತಿತ್ತು. ಗಂಡನ ದುಡಿಮೆ ಇಲ್ಲದೆ ಇರೋದ್ರಿಂದ ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸಬೇಕಾಗಿ ಬರುತ್ತಿದೆ ಎನ್ನುವುದು ಅವಳಿಗೆ ಅರ್ಥವಾಗತೊಡಗಿತು. ಅವಳ ಅತ್ತೆಗೂ ಮನೆಯಲ್ಲಿ ಎಲ್ಲರೂ ಅವರ ಹಿಡಿತದಲ್ಲಿ ಇರಬೇಕು ಎನ್ನುವ ಭಾವನೆ ಅವರದಾಗಿತ್ತು. ಹಾಗಾಗಿ ಅವಳು ಏನೇ ಕೆಲಸ ಮಾಡಿದರೂ ಅವಳಲ್ಲಿ ತಪ್ಪುಗಳನ್ನ ಕಂಡುಹಿಡಿಯುತ್ತಿದ್ರು. ಅಪ್ಪಿ ತಪ್ಪಿ ಮನೆಯಲ್ಲಿ ಏನಾದರೂ ಹೆಚ್ಚು ಅಡುಗೆ ಮಾಡಿಬಿಟ್ರೆ ಅಂದು ಜಗಳ ತಪ್ಪಿದ್ದಲ್ಲ. ಅಡಿಗೆ ಮಾಡಿದ್ರೆ ಯಾರು ತಿಂತಾರೆ? ಎಲ್ಲ ನಾಶ ಮಾಡೋದಕ್ಕಂತಾನೆ ಇದ್ದೀಯಾ ಅನ್ಸುತ್ತೆ. ಎಷ್ಟು ಬೇಕೋ ಅಷ್ಟು ಮಾಡೋದಕ್ಕಾಗಲ್ವಾ? ಅಕ್ಕಿ ಬೇಳೆ ರೇಟು ಎಲ್ಲ ಜಾಸ್ತಿ ಆಗಿದೆ. ಸ್ವಲ್ಪ ನೋಡ್ಕೊಂಡು ಸಂಸಾರ ಮಾಡೋದನ್ನ ಕಲಿ. ಹೀಗೆ ಮನೆಯಲ್ಲಿ ಸ್ವಲ್ಪ ಹೊತ್ತು ಫ್ಯಾನ್ ಹಾಕಿದರೂ ಅದಕ್ಕೂ ಏನಾದರೂ ಒಂದು ಹೇಳುತ್ತಲೇ ಇರ್ತಿದ್ರು. ಕರೆಂಟ್ ಬಿಲ್ ಹೆಚ್ಚಾಗಿ ಬರುತ್ತೆ. ದುಡಿಯೋರು ನೋಡಿದ್ರೆ ಯಾರೂ ಇಲ್ಲ. ನಿಮ್ಮ ಮಾವ ಒಬ್ರೇ ದುಡಿಬೇಕು. ಸುಮ್ನೆ ಫ್ಯಾನ್ ಹಾಕುವ ಅವಶ್ಯಕತೆ ಏನಿದೆ? ಹೀಗೆ ಮನೆಯಲ್ಲಿ ಒಂದಲ್ಲ ಒಂದು ವಿಷಯಕ್ಕೆ ಸೊಸೆಯ ಬಳಿ ಅವಳ ಅತ್ತೆ ಜಗಳ ಮಾಡುತ್ತಲೇ ಇರ್ತಿದ್ರು. ಇದನ್ನೆಲ್ಲ ನೋಡುತ್ತಿದ್ದ ಅವಳಿಗೆ ಸಾಕಾಗಿ ಹೋಗಿತ್ತು. ಇಷ್ಟೆಲ್ಲ ಕಷ್ಟಗಳು ಅನುಭವಿಸಿದರೂ ಏನು ಮಾಡೋದಕ್ಕೆ ಆಗುತ್ತೆ ಅನ್ನೋದು ಅವಳ ಮನಸ್ಸಿನಲ್ಲಿ ಕೊರಗುತ್ತಿತ್ತು. ಒಂದು ಕಡೆ ತಂದೆ ತಾಯಿಯ ಬಳಿ ಹೇಳೋಣ ಅಂದ್ರೆ ಮೊದಲೇ ಅವರ ಪರಿಸ್ಥಿತಿ ಸರಿ ಇಲ್ಲ. ಇತ್ತ ಗಂಡ ನೋಡಿದ್ರೆ ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಿದ್ದ. ಮನೆಯಲ್ಲಿ ಏನೇ ನಡೆದ್ರೂ ಏನು ಮಾತನಾಡದೆ ಮೌನವಾಗಿಯೇ ಇರ್ತಿದ್ದ. ಹೀಗೆ ಒಂದು ದಿನ ರಾಜಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಒಗೆಯಲು ಬಟ್ಟೆ ಹಾಕುವಾಗ ಅವಳ ಅತ್ತೆ ಬಂದು, ನೋಡು, ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬೇಡ, ಇನ್ನು ಮುಂದೆ ಬಟ್ಟೆನ ಕೈಯಲ್ಲಿ ಒಗಿ ಅಂದಾಗ ಅದಕ್ಕೆ ಅವಳು ಹೇಳ್ತಾಳೆ, ಅತ್ತೆ, ಇಷ್ಟು ದಿನದಿಂದ ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆ ಒಗಿತಾ ಇರೋದು. ಈಗ ಇದ್ದಕ್ಕಿದ್ದ ಹಾಗೆ ಇಷ್ಟು ಬಟ್ಟೆನ ಕೈಯಲ್ಲಿ ಒಗೆಯುವುದಕ್ಕೆ ಆಗುತ್ತಾ? ಅದಕ್ಕೆ ಅವರು ಹೇಳ್ತಾರೆ, ನೋಡು, ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆಗಳು ಕ್ಲೀನ್ ಆಗ್ತಿಲ್ಲ. ಪೌಡರ್ ನೋಡಿದ್ರೆ ಅಷ್ಟೊಂದು ಖಾಲಿ ಆಗುತ್ತೆ. ಬಟ್ಟೆ ಮಾತ್ರ ಕ್ಲೀನ್ ಆಗ್ತಿಲ್ಲ. ನನಗಂತೂ ಹೇಳಿ ಹೇಳಿ ಸಾಕಾಗಿ ಹೋಗಿದೆ ಎಂದು ಹೇಳಿ ಕೋಪದಿಂದ ಹೊರಬಂದದ್ದನ್ನು ನೋಡಿ ಸೊಸೆ ಅಂದು ತನ್ನ ಮೌನವನ್ನು ಮುರಿದು ಬಿಡ್ತಾಳೆ. ನಾನು ಇಷ್ಟು ಓದಿದ್ರೂ ಇಷ್ಟೊಂದು ಕಷ್ಟಪಡಬೇಕು ಅನ್ನೋ ಅವಶ್ಯಕತೆ ನನಗೇನಿದೆ? ನಾನು ಹೀಗೆ ಸಹಿಸಿಕೊಂಡು ಹೋದ್ರೆ ಇದೆಲ್ಲ ಸರಿ ಹೋಗೋದಿಲ್ಲ ಎಂದು ಹೇಳಿ ಮನಸ್ಸನ್ನು ಗಟ್ಟಿ ಮಾಡಿ ತನ್ನ ಓದನ್ನು ಮುಂದುವರಿಸುವ ನಿರ್ಧಾರವನ್ನು ಮಾಡಿ ತಿಂಡಿ ತಿನ್ನುತ್ತಿದ್ದ ತನ್ನ ಗಂಡನ ಬಳಿ ಬಂದು, ರೀ, ನಾನು ನನ್ನ ಡಿಗ್ರಿ ಎಕ್ಸಾಮ್ನ ಬರಿಬೇಕು ಅನ್ಕೊಂಡಿದ್ದೀನಿ. ನನ್ನ ಓದನ್ನ ನಾನು ವ್ಯರ್ಥ ಮಾಡೋದಕ್ಕಾಗೋದಿಲ್ಲ ಎನ್ನುವಷ್ಟರಲ್ಲಿ ಅವಳ ಅತ್ತೆ ಬರ್ತಾರೆ. ಅವಳು ಹೇಳಿದ್ದನ್ನು ಕೇಳಿ ಅವಳ ಅತ್ತೆ ಹೇಳ್ತಾರೆ, ಓಹೋ, ಇಷ್ಟು ದಿನದಿಂದ ಇಲ್ಲದೆ ಇರೋ ಶೋಕಿ ಈಗ ಯಾಕೆ ಬಂತು? ನಮ್ಮ ಮನೆಗಳಲ್ಲಿ ಸೊಸೆಯನ್ನ ಹೊರಗಡೆ ಕಳಿಸೋದಿಲ್ಲ ಎಂದಾಗ ಅದಕ್ಕೆ ಅವಳು ಹೇಳ್ತಾಳೆ, ನೀವೇನ್ ಬೇಕಾದ್ರೂ ತಿಳ್ಕೊಳ್ಳಿ, ಅರ್ಧಕ್ಕೆ ನಿಂತಿದ್ದ ನನ್ನ ಓದನ್ನ ನಾನು ಮುಂದುವರಿಸಲೇಬೇಕು. ಇಷ್ಟೊಂದು ಓದಿದ್ದು ಪ್ರಯೋಜನ ಏನು? ನನ್ನ ಡಿಗ್ರಿ ಎಕ್ಸಾಮ್ ಬರೆದ್ರೆ ನನ್ನ ಓದು ಕಂಪ್ಲೀಟ್ ಆಗುತ್ತೆ ಅಂದಾಗ ಅದಕ್ಕೆ ಅವಳ ಅತ್ತೆ ಹೇಳ್ತಾರೆ, ನಿನ್ನನ್ನ ಓದಿಸೋದಕ್ಕೆಲ್ಲ ಮದುವೆ ಮಾಡ್ಕೊಂಡು ಬಂದಿರೋದು. ಸೊಸೆ ಆದ ಮೇಲೆ ಮನೆಯಲ್ಲಿ ಇದ್ದು ಮನೆ ಜವಾಬ್ದಾರಿಗಳನ್ನ ನಿಭಾಯಿಸಬೇಕು. ಅದನ್ನ ಬಿಟ್ಟು ಇಲ್ಲದೆ ಇರೋ ಶೋಕಿಗಳನ್ನ ಮಾಡಬೇಡ ಎನ್ನುವಷ್ಟರಲ್ಲಿ ತಿಂಡಿ ತಿನ್ನುತ್ತಿದ್ದ ಅವಳ ಮಾವ ಹೇಳ್ತಾರೆ, ನೋಡು, ಓದಿಗೆ ವಯಸ್ಸು ಬೇಕಾಗಿಲ್ಲ. ಅವಳು ಓದಬೇಕು ಅಂತ ಬಯಸ್ತಿದ್ದಾಳೆ ಅಂದಮೇಲೆ ಓದ್ಲಿ ಬಿಡು ಎಂದಾಗ ಅದಕ್ಕೆ ಅವಳ ಅತ್ತೆ ಹೇಳ್ತಾರೆ, ಹೌದು ರೀ, ಅವಳು ಓದು ಬರಹ ಅಂತ ತಿರುಗ್ಕೊಂಡಿರ್ಲಿ, ನಾನು ಮನೆ ಕೆಲಸ ಮಾಡಿಕೊಂಡು ಮನೆ ಕೆಲಸದೊಳಗಿರ್ತೀನಿ ಅಂದಾಗ ಅದಕ್ಕೆ ಸೊಸೆ ಹೇಳ್ತಾಳೆ, ಮನೆ ಕೆಲಸದ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ, ಮನೆ ಕೆಲಸದ ಜೊತೆ ಓದನ್ನು ಕೂಡ ನಾನು ಮುಂದುವರಿಸ್ತೀನಿ ಎಂದಾಗ ಅದಕ್ಕೆ ಅವಳ ಅತ್ತೆ ಹೇಳ್ತಾರೆ, ಹೌದಮ್ಮ, ಇನ್ನ ನೀನ್ ಹೇಳ್ದ ಹಾಗೆ ಅಲ್ವಾ ನಾವು ಕುಣಿಬೇಕು. ನಾನು ನೋಡ್ತೀನಿ ಅದೆಷ್ಟು ದಿನ ನೀನು ಮೆರಿತ್ಯ ಅಂತ ಹೇಳಿ. 1 ರೂಪಾಯಿನೂ ನಾವು ಕೊಡೋದಿಲ್ಲ. ಅದು ಹೇಗೆ ಓದುತ್ತೀಯೋ ಓದು ಅಂದಾಗ ಅಲ್ಲಿ ಕುಳಿತುಕೊಂಡಿದ್ದ ಗಂಡ ಹೇಳ್ತಾನೆ, ಅಮ್ಮ, ನಾನಿದ್ದೀನಿ, ಕಷ್ಟಪಟ್ಟು ಓದಿಸ್ತೀನಿ, ಅದರ ಬಗ್ಗೆ ನೀನು ಯೋಚನೆ ಮಾಡಬೇಡ ಎಂದಾಗ, ಹೌದಪ್ಪ, ನೀನು ದುಡಿಯೋ ದುಡ್ಡು ನಿನಗೆ ಸಾಕಾಗೋದಿಲ್ಲ. ನಿನ್ನ ಹೆಂಡತಿ ಶೋಕಿಗಳನ್ನ ಅದು ಹೇಗೆ ಪೂರೈಸ್ತೀಯೋ ಗೊತ್ತಿಲ್ಲ. ತಾಯಿ ತಂದೆನ ನೋಡ್ಕೋಬೇಕು ಅಂದ್ರೆ ದುಡ್ಡೇ ಇರೋದಿಲ್ಲ. ಅದೇ ಹೆಂಡತಿ ಮಾತು ಬಂದಾಗ ಮಾತ್ರ ಎಲ್ಲದಕ್ಕಿಂತ ಮುಂದೆ ಇರ್ತಾನೆ ಎಂದು ಹೇಳಿ ಕೋಪದಿಂದ ರೂಮಿಗೆ ಹೊರಟು ಬಿಡ್ತಾರೆ.
ಇನ್ನು ಗಂಡ ಹಾಗೂ ತನ್ನ ಮಾವನ ಸಹಾಯದಿಂದ ಮನೆಯನ್ನು ನಿಭಾಯಿಸುವ ಜೊತೆಗೆ ಕಷ್ಟಪಟ್ಟು ಓದನ್ನು ಮುಗಿಸುತ್ತಾಳೆ. ಡಿಗ್ರಿ ಪಾಸಾದ ಒಂದೇ ತಿಂಗಳಿಗೆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಗುತ್ತದೆ. ಇತ್ತ ಗಂಡ ಕೂಡ ಹೆಂಡತಿಯ ಸಾಧನೆಯನ್ನು ಕಂಡು ಸಂತೋಷ ಪಡ್ತಾನೆ. ಈ ವಿಷಯವನ್ನು ತನ್ನ ಅತ್ತೆಯ ಬಳಿ ಹೇಳಲೆಂದು ಹೋಗಿ ರೂಮಿನಲ್ಲಿದ್ದ ತನ್ನ ಅತ್ತೆಯ ಬಳಿ, ಅತ್ತೆ, ನನಗೆ ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ. ಇನ್ನೆರಡು ದಿನಗಳಲ್ಲಿ ನಾನು ಕೆಲಸಕ್ಕೆ ಹೋಗ್ಬೇಕು ಅನ್ನೋ ನಿರ್ಧಾರ ಮಾಡಿದ್ದೀನಿ. ಇಷ್ಟು ಒಳ್ಳೆ ಕೆಲಸ ಬಿಟ್ರೆ ಮತ್ತೆ ಸಿಗೋದಿಲ್ಲ. ಹಾಗಾಗಿ ನಾಳಿದ್ದು ಇಂಟರ್ವ್ಯೂ ಇದೆ ಎಂದು ಹೇಳಿದ್ದನ್ನು ಕೇಳಿ ಅವಳ ಅತ್ತೆಗೆ ಎಲ್ಲಿಲ್ಲದ ಕೋಪ ಬರುತ್ತದೆ. ಯಾರನ್ನ ಕೇಳಿ ನೀನು ನಿರ್ಧಾರ ಮಾಡಿದೆ? ನಿನ್ನ ದುಡಿಮೆಯಿಂದ ನಮ್ಮ ಹೊಟ್ಟೆ ತುಂಬಬೇಕು ಅನ್ನೋ ಅವಶ್ಯಕತೆ ನಮಗೇನಿಲ್ಲ. ಅಷ್ಟಕ್ಕೂ ಈ ಮನೆಯಲ್ಲಿ ಏನ್ ಕಮ್ಮಿ ಇದೆ ಅಂತ ಹೇಳಿ ನೀನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿರೋದು? ನಾನು ಅವನಿಗೆ ಅವತ್ತೇ ಬಡ್ಕೊಂಡೆ, ಓದಿಸ್ಬೇಡ ಅಂತ ಹೇಳಿ. ಆದ್ರೆ ನನ್ನ ಮಾತು ಕೇಳಲಿಲ್ಲ. ಸೊಸೆಯಾಗಿದ್ರೇನೆ ಒಳ್ಳೇದು. ನೀನು ಹೊರಗೆ ಹೋದ್ರೆ ಮನೆ ಕೆಲಸ ಯಾರು ಮಾಡ್ತಾರೆ? ಅಷ್ಟಕ್ಕೂ ನಿಮ್ಮ ಮಾವ ದುಡಿತಾ ಇಲ್ವಾ ಎಂದು ಅತ್ತೆ ಹೇಳಿದ್ದನ್ನು ಕೇಳಿ ಅವಳಿಗೆ ಎಲ್ಲಿಲ್ಲದ ಕೋಪ ಬರುತ್ತದೆ. ನೋಡಿ ಅತ್ತೆ, ಮಾತಿಗೂ ಮಾವ ದುಡಿತಾ ಇಲ್ವಾ ಅಂತ ಹೇಳ್ತೀರಾ. ಯಾಕೆ, ನಿಮ್ಮ ಮಗ ದುಡಿತಾ ಇಲ್ವಾ? ಯಾವತ್ತಾದ್ರಾಗ್ಲಿ ಮಗ ದುಡಿತಾ ಇದ್ದಾನೆ ಅನ್ನೋ ಮಾತು ನಿಮ್ಮ ಬಾಯಿಂದ ಬಂತ? ಅವರ ಕೈಯಲ್ಲಿ ಆದಷ್ಟು ದುಡಿಮೆನ ಅವರು ಮಾಡ್ತಿದ್ದಾರೆ. ಅವರೇನು ಕೈ ಕಟ್ಕೊಂಡು ಸುಮ್ಮನೆ ಊಟ ಮಾಡ್ತಿಲ್ಲ ಮನೇಲಿ. ನೋಡಿ ಅತ್ತೆ, ಊಟ ಯಾರು ಬೇಕಾದ್ರೂ ಹಾಕ್ತಾರೆ. ಆ ತಿನ್ನೋ ಊಟಕ್ಕೆ 108 ಮಾತುಗಳನ್ನ ಕೇಳಿ ತಿನ್ನೋದು ಮರ್ಯಾದೆನಾ? ದಿನೇ ದಿನೇ ನನಗೂ ಸಾಕಾಗಿ ಹೋಗಿದೆ. ನೀವು ಆಡುವ ಚುಚ್ಚು ಮಾತುಗಳನ್ನ ಕೇಳಿ ಕೇಳಿ ನನಗೆ ಸಾಕಾಗಿದೆ. ನಾನು ಮದುವೆಯಾಗಿ ಇಲ್ಲಿಗೆ ಬಂದಾಗ ಇದು ನನ್ನ ಮನೆ ಅಂತ ತಿಳ್ಕೊಂಡು ನನ್ನ ತಂದೆ ತಾಯಿಯ ಮನೆಯಲ್ಲಿ ಇರೋ ಹಾಗೆ ಇರೋದಕ್ಕೆ ನಾನು ಪ್ರಯತ್ನ ಪಟ್ಟೆ. ಆದರೆ ನೀವು ಇದು ಅತ್ತೆ ಮನೆ ಅನ್ನೋದನ್ನ ನನಗೆ ಅರಿವು ಮಾಡಿಸಿದ್ರಿ. ಇದು ಯಾವತ್ತೂ ನನಗೆ ಸ್ವಂತ ಮನೆ ಆಗೋದಿಲ್ಲ ಅನ್ನೋದು ಮದುವೆಯಾದ ಇಷ್ಟು ದಿನಗಳಲ್ಲಿ ನನಗೆ ಅದು ಅರ್ಥ ಆಗಿದೆ. ಮನುಷ್ಯನ ಹತ್ರ ದುಡ್ಡಿದ್ರೆ ಮರ್ಯಾದೆ ಅನ್ನೋದು ನೀವು ನನಗೆ ತೋರಿಸ್ಕೊಟ್ಟಿದ್ದೀರಾ. ಈಗ ನಾನು ನನ್ನ ಕಾಲ್ ಮೇಲೆ ನಿಂತ್ಕೊಳ್ಳುವಷ್ಟು ಶಕ್ತಿ ನನಗಿದೆ. ಅನಿವಾರ್ಯವನ್ನು ನೋಡಿ ನಾನು ಕೂಡ ಇಷ್ಟು ದಿನ ಎಲ್ಲವನ್ನೂ ಸಹಿಸಿಕೊಂಡು ಬಂದೆ. ಆದರೆ ಈಗ ಈ ಮನೆಯಲ್ಲಿ ನಾನಿರೋದಕ್ಕೆ ಆಗೋದಿಲ್ಲ. ಬೇರೆ ಮನೆ ಮಾಡಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಎಂದಾಗ ಅವಳ ಮಾತಿಗೆ ಅವರ ಅತ್ತೆಗೆ ಅವಳ ಮೇಲೆ ಕೋಪ ಇನ್ನೂ ಹೆಚ್ಚಾಗುತ್ತದೆ. ಅದಕ್ಕೆ ಅವಳ ಅತ್ತೆ ಮಗನನ್ನು ಕರೆಯುತ್ತಾ, ಬಾಪ ಇಲ್ಲಿ ನೋಡು, ನಾವು ಕೊಟ್ಟ ಮುಲಾಜಿಗೆ ನಿನ್ನ ಹೆಂಡತಿ ಮನೆ ಬಿಟ್ಟು ಹೋಗ್ತಾಳಂತೆ ಎಂದಾಗ ಮಗ ತನ್ನ ತಾಯಿಯ ಬಳಿ ಬಂದು ಹೇಳ್ತಾನೆ, ಹೌದಮ್ಮ, ಇನ್ನು ನಿನಗೆ ನಾವು ಕಷ್ಟ ಕೊಡೋದಿಲ್ಲ. ಈಗ ನೀನು ಸಂತೋಷವಾಗಿರಬಹುದು. ತುಂಬಾ ಯೋಚನೆ ಮಾಡಿದ್ಮೇಲೆ ನಾವು ಈ ನಿರ್ಧಾರಕ್ಕೆ ಬಂದಿದ್ದೀವಿ ಎಂದಾಗ ಅದಕ್ಕೆ ತಾಯಿ ಹೇಳ್ತಾರೆ, ಏನೋ ನೀನು ನಿರ್ಧಾರ ಮಾಡಿರೋದು? ತಂದೆ ತಾಯಿನ ಬಿಟ್ಟು ನಿನ್ನೆ ಮೊನ್ನೆ ಬಂದವಳ ಹಿಂದೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀಯಾ? ಏನೋ ಆಗಿದೆ ನಿನಗೆ ಎಂದಾಗ ಅದಕ್ಕೆ ಮಗ ಹೇಳ್ತಾನೆ, ಅಮ್ಮ, ನಿನ್ನ ಮನಸ್ಸಿನಲ್ಲಿ ಅವಳು ನಿನ್ನೆ ಮೊನ್ನೆ ಬಂದವಳು ಅನ್ನೋದೇ ಇದೆ. ಅದೇ ಅವಳು ನಮ್ಮವಳು ಅನ್ನೋದು ನಿನ್ನ ಮನಸ್ಸಿನಲ್ಲಿ ಇದ್ದಿದ್ರೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ. ಮನೆಯಲ್ಲಿ ಏನೇನು ನಡೀತಾ ಇತ್ತು ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿತ್ತು. ಆದರೂ ನನ್ನ ಅನಿವಾರ್ಯ, ನಾನು ಸುಮ್ಮನಿರ್ತಿದ್ದೆ. ಹಾಗಂತ ಹೇಳಿ ನಾನೇನು ತಂದೆ ತಾಯಿನ ಬಿಡುವುದಿಲ್ಲ. ನಿನ್ನ ಕಷ್ಟ ಕಾಲದಲ್ಲಿ ನಾನು ಯಾವತ್ತೂ ಜೊತೆಯಾಗಿ ನಿಲ್ತೀನಿ. ಆದರೆ ಒಂದೇ ಮನೆಯಲ್ಲಿ ಈ ರೀತಿ ಇರೋದಕ್ಕೆ ಆಗೋದಿಲ್ಲ. ದಯವಿಟ್ಟು ನನ್ನ ಕ್ಷಮಿಸು ಎಂದು ಹೇಳಿ ಮಗ ಹೊರಟು ಬಿಡ್ತಾನೆ. ಇನ್ನು ಮಗನೇ ಇಂತಹ ನಿರ್ಧಾರ ತಗೊಂಡಿದ್ದಾನೆ ಅಂದಮೇಲೆ ನಾನು ಮಾತಾಡಿ ಏನೂ ಪ್ರಯೋಜನ ಇಲ್ಲ ಅನ್ನೋದು ಅವರಿಗೆ ಅರ್ಥವಾಗತೊಡಗಿತು. ಎಲ್ಲೋ ಒಂದು ಕಡೆ ಅವರು ಕೂಡ ತಪ್ಪು ಮಾಡಿದ್ದಾರೆ ಅನ್ನೋದು ಅವರಿಗೆ ಅರ್ಥವಾಗತೊಡಗಿತು. ಕೆಲಸ ಸಿಕ್ಕಿದ ಬೇರೆ ದಿನವೇ ಮಗ ತಾಯಿಗೆ ಹತ್ತಿರವಾಗುವ ಕಡೆ ಮನೆ ನೋಡುತ್ತಾ ಬೇರೆ ಮನೆ ಮಾಡಿಕೊಂಡು ಗಂಡ ಹೆಂಡತಿ ಒಳ್ಳೆಯ ಜೀವನವನ್ನು ಸಾಗಿಸುತ್ತಾರೆ. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ದುಡ್ಡು ಯಾರು ಬೇಕಾದರೂ ಸಂಪಾದನೆ ಮಾಡಬಹುದು. ನಂಬಿಕೆ ಒಂದು ಸಲ ಕಳೆದುಕೊಂಡರೆ ಮತ್ತೆ ಪಡೆಯುವುದು ತುಂಬಾ ಕಷ್ಟ.
ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.